ಈ ಒಂದು ವಿಡಿಯೋ ಇಡೀ ಕರ್ನಾಟಕದ ಜನತೆ ನೋಡ್ಲೇಬೇಕಾಗ್ತದೆ. ಈಗ ಇಲ್ಲಿರೋರು ಯಾರು ಬರಲ್ಲ, ಯಾಕೆಂದ್ರೆ ಎಲ್ಲ ಬರೀ ಇಂತ ನನ್ನ ಮಕ್ಕಳೇ ಇರೋದು. ನಾನು ಹೇಳ್ತಾ ಇದೀನಿ, ಇಷ್ಟೊತ್ತು ತಡ್ಕೊಂಡಿದ್ದೀನಿ. ಬರೀ ಇಂತ ನನ್ ಮಕ್ಳೆ ಕಚಡ ನನ್ ಮಕ್ಳೇ ಇಲ್ಲಿ ಇರೋದು. ಬರೀ ಅವ್ರವ್ರ ಮನೆ ಕಣ್ಣ ಹಾಕಿ 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 ಅವ್ರ ಮನೆ ಹೊಟ್ಟೆ ತುಂಬಿಸಿ ಎಷ್ಟ್ ದಿನ ಬದುಕ್ತೀರಾ? ಹೋಗ್ಬೇಕಾದ್ರೆ ಸತ್ಕೊಂಡು ಎತ್ಕೊಂಡು ಹೋಯ್ತಿದ್ದೀರಾ ನೀವೆಲ್ಲ? ಯಾಕೆ ಬಡವ್ರಿಗೆಲ್ಲ ಇವ್ರು ಅನ್ಯಾಯ ಮಾಡ್ತಾರೆ? 20 ವರ್ಷ ನಿಮ್ಗೆ ಸಿಗ್ತದೆ ನ್ಯಾಯ ಎಲ್ಲಿದೆ, ಎಲ್ಲಿದೆಯೋ ನ್ಯಾಯ. ಈಗ ನಾನು ಒಂದ್ 30,000 ರೂಪಾಯಿ ನಾನು ಲೋನ್ ಕಟ್ಬೇಕು ಅಂದ್ರೆ ನಿನ್ಗೆ ಹೆಂಗಿದ್ಯಮ್ಮ? ನಿನ್ನ ಮುಗಿಸ್ತೀನಿ ಅಂತ ಕೇಳ್ತಾನೆ. ಮುಗಿಸ್ಬಿಡ್ಲಿ 72 ವರ್ಷದವಳನ್ನ ಅಂತ ಹೇಳಿದ್ರೆ ಅವ್ರಿಗೆ ಇಲ್ಲಿ ಶೆಡ್ ಹಾಕೊಂಡು ಎಲೆಕ್ಟ್ರಿಸಿಟಿ ಬಿಲ್ ತಗೊಳ್ಳೋ ಹೊತ್ತಿಗೆ ನೀವೇನ್ ಮಾಡ್ತಾ ಇದ್ದೀರಿ? ಸುಳ್ಳು ಯಾವ್ದು ಹೇಳ್ತಾರ ಬಾಯ್ಲಿ ಅಷ್ಟೇ. ಅಂತ ಸುಳ್ಳುಗಳು 100 ರೆಕಾರ್ಡ್ ಮಾಡಿರೋದು. ಯಾವ ಅವರು ಶೆಡ್ ಹಾಕಿದ್ದು ಕರೆಂಟ್ ಬಿಲ್ ಇದೆ ಅಂತ ಕಟ್ಟಿದ್ ನಿಜಾನ ಇಲ್ವಾ? ಸುಳ್ಳು. ಚಿಕ್ಕದೇ ರೂಮ್ ಅಲ್ಲಿ ಇರ್ಲಿಲ್ಲ, ಯಾವ್ದು ಇಲ್ಲ. ಇಬ್ರು ಅಕ್ಕಪಕ್ಕನೇ ಇದ್ದೀರಾ? ಫೋಟೋ ಇದೆಯಾ? ಅಲ್ಲೇ ಇದೆಯಲ್ಲ ಬ್ಯಾಕ್ ಸೈಡ್ ಬಿಲ್ಡಿಂಗ್ ಇದೆಯಲ್ಲ, ಸರ್ ಇಲ್ಲಿ ಇದೆಯಲ್ಲ ಬಿಲ್ಡಿಂಗ್ ಯಾವುದು? ಹೌದು. ಈಗ ಹೆಂಗ್ ಸರ್ ಇಲ್ಲ ಅಂತ ಹೇಳ್ತಿರಲ್ಲ. ಸರ್ ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ. 118/8 ಸರ್ವೆ ನಂಬರ್ ನಮ್ಮದು. ಅಡ್ವೊಕೇಟ್ ಪುಟ್ಟೇಗೌಡರು ಅತಿಕ್ರಮ ಬಂದು ಅಳತೆ ಮಾಡಿಸ್ತಾ ಇದ್ದಾರೆ. ಬರೇ ಕ್ರಮ ಪ್ರವೇಶ ಮಾಡಿ ದೌರ್ಜನ್ಯ ಮಾಡಿ ಅಳತೆ ಬಂದಿದ್ದಾರೆ. ನಾವು 23ನೇ ತಾರೀಕು ಹದ್ಬಸ್ತ್ ಹಾಕಿದೀವಿ. ಹದ್ಬಸ್ತಿಗೆ ಅವರು ಆಜುಬಾಜುಗೆ ನೋಟಿಸ್ ಕೊಟ್ಟಿದ್ದೀವಿ, ಅವತ್ತು ಬರಲಿ. ಕಾನೂನುಬದ್ಧವಾಗಿ ನನ್ನ ಕ್ಲೈಂಟ್ಸ್ ಇದ್ದಾರೆ. ಕ್ಲೈಂಟ್ಸ್ ಯಾರು ಸೇಲ್ ಡೀಡಲ್ಲಿ ಡಾಕ್ಯುಮೆಂಟ್ಸ್ ಓನರ್ ಇದ್ದಾರೆ, ಅವರ ರಿಲೇಷನ್ ಇದ್ದಾರೆ, ಕರೆಕ್ಟಾಗಿ ಅವ್ರ ರಿಲೇಷನ್ ಪಾರ್ಟಿ ಜೊತೆ ಬಂದಿದ್ದೀನಿ ನಾನು ಆ್ಯಸ್ ಪರ್ ಕಾನೂನಲ್ಲಿ ಅಷ್ಟೇ. ಇನ್ನೇನು ಯಾರು ಇಲ್ಲಿಗಲ್ ಆಗಿ ಅಸೆಂಬಲ್ ಆಗಿದ್ದಾರೆ ಪ್ರತಿಯೊಬ್ಬರು ವಿಡಿಯೋ ಎವಿಡೆನ್ಸ್ ಆಸ್ ಪರ್ ಏನಿದೆ ಲಾಯರ್ಗಳು ರೌಡಿಗಳ ತರ ಬಂದು ಹೆಂಗೆ ನಾನು ಅಪ್ಪನೇ ಇದ್ದಾಗ ಯಾರ್ಯಾರು ಏನ್ ಮಾಡೋರು ಅಂತ ತೋರಿಸ್ತೀನಿ. ಯಾರ ಮೇಲೆ ಗೊತ್ತಾಗ್ತದೆ ಕ್ರಮ. 72 ವರ್ಷ ಒಬ್ಬಳನ್ನ ಒಂಟಿ ಆಗಿದ್ದವನು 70 ಕಿತ್ಕೊಂಡಿದ್ದೀನಿ. ಬಾಯ್ ಮಾಡ್ಕೊಂಡೆ ಲಬ ಲಬ ಅಂತ. 72 ಹೆಚ್ಚಿನ ಮುಟ್ಟಬಹುದಾ? ಈ ಅಪ್ಪ 72 ವಯಸ್ಸಿನವಳನ್ನ ಮುಟ್ಟಬಹುದಾ? ತಳ್ಳಬಹುದಾ? ಒಂಟಿ ಹೆಂಗಿಷ್ಟ ಅದನ್ನ ನೋಡು. ಹಿಡಿಯೋ ನಾನು ಮಾಡ್ಬೇಕು, ವಾದ ಮಾಡ್ಬೇಕು, ಬಂದು ತಳ್ಳಿರೋ ಅಂತ ವಿಡಿಯೋ ತೋರಿಸ್ತೀನಿ. ಇಲ್ಲಿಂದ ಮೊದಲು 2005 ನಂದು ಮನೆ 20 ವರ್ಷಕ್ಕೂ ಮೊದಲು ತಗೊಂಡಿದ್ದಾರೆ. ಅಲ್ಲಿ ಸೀಟ್ ಮನೆ ಇತ್ತು, ಕರೆಂಟ್ ಬಿಲ್ಲು ಕೂಡ ಕಟ್ಕೊಂಡ್ ಬರ್ತಿದ್ರು. ಇವಾಗ ಅದನ್ನ ಒಡೆದಾಕಿ ಇವರ ಏನು 5 ಕುಂಟೆ ಅಂತ ಏನಿದೆ ಅದಕ್ಕೆ ಆ ಜಮೀನನ್ನು ಸೇರಿಸ್ಕೊಂಡಿದ್ದಾರೆ. ಅಜ್ಜಿ ಅವ್ರದನ್ನ ಸೇರಿಸ್ಕೊಂಡಿದ್ದಾರೆ. ನಾವು ಕೇಳ್ತಾರೆ ನಿಮ್ದಿದ್ರೆ ನೀವು ಹಾಕೊಳ್ಳಿ, ನಾವೇನಿದೆಲ್ಲ ನಮ್ದು ಅಂತ ಹೇಳಿಲ್ಲ. ನಮ್ದನ್ನು ಸೇರ್ಸಿ ಹಾಕೊಂಡಿರೋದ್ರಿಂದ ಇದು ಎಷ್ಟು ಅಳತೆ ಬಂದಿದೆ ಅಂತ ಅಳತೆ ಮಾಡಿ ನೋಡಿದಾರೆ ಅಷ್ಟೇ. ನಿಮ್ದು ಶೆಡ್ ಇದೆ ಅಂತ ಹೌದು, ಅಲ್ಲಿ ಹೊಡೆದಾಕಿದ್ದಾರೆ, ಇವರೇ ಹೊಡೆದಾಕಿರೋದು. ಒಂದು 15 ದಿವಸಕ್ಕೆ ಮುಂಚೆ ಗೊತ್ತಾಯ್ತು. ನೀವು ಅವಾಗಲೇ ಬಂದೇನು ಕಾನೂನು ಪ್ರಕಾರ ಹೋಗಿದ್ದೀವಿ, ಎಲ್ಲೆಲ್ಲಿ ನಾವು ದೂರುಗಳನ್ನ ಕೊಡ್ಬೇಕು ಕೊಟ್ಟಿದ್ದೀವಿ. ಆದ್ರೆ ಪೊಲೀಸ್ ಇಲಾಖೆಯಿಂದ ಆದಷ್ಟು ನಮಗೆ ಸಹಾಯ ಸಿಕ್ಕಿಲ್ಲ. ಆದ್ರೆ ಇವ್ರಿಗೆ ಬಹಳಷ್ಟು ವಯಸ್ಸಾಗಿದೆ, ಒಂಟಿ ಮಹಿಳೆ, ನೊಂದಿದ್ದಾರೆ, ಅವರಿಂದ ಬಹಳಷ್ಟು ದೌರ್ಜನ್ಯವನ್ನು ಅನುಭವಿಸಿದ್ದಾರೆ. ಹಾಗಾಗಿ ನಮ್ಮ ಲಾಯರ್ಸರು ಸಹಾಯ ಮಾಡ್ಲಿಕ್ಕೆ ಬಂದಿದ್ದಾರೆ. ಇವ್ರು 5 ಕುಂಟೆ ನಮಗೆ ಬೇಡ, ನೇರವಾಗಿ ಹೇಳ್ತಾ ಇದ್ದೀವಿ. ನಮ್ದೇನಿದೆ ಒಂದು ಸೈಡ್ ಜಾಗಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಷ್ಟೇ. ನಮ್ಗೆ ಇವ್ರ ಜಾಗ ಬೇಡ. ಇವರು ಸೇರಿಸಿ ಹಾಕೊಂಡಿರೋದ್ರಿಂದ ನಮ್ಮ ಸೈಟ್ನು ಸೇರ್ಸಿ ಹಾಕೊಂಡಿರೋದ್ರಿಂದ ನಮ್ದು ಒಂದು ಸೈಟನ್ನು ಸೇರ್ಸಿ ಹಾಕೊಂಡಿಲ್ಲ. ಅಜ್ಜಿ ಅವರು 2 ಸೈಟನ್ನ ಸೇರ್ಸಿ ಹಾಕೊಂಡಿದ್ರಿಂದ ಅಳತೆ ಮಾಡಿದ್ರೆ ಅಷ್ಟೇ ಹೊರತು ಅವ್ರ ಜಾಗ ನಮಗೆ ಬೇಡ, ನಮ್ಮ ಜಾಗನೂ ಅವ್ರು ತಗೊಳ್ಳೋದು ಬೇಡ. ಸರ್ ಇವಾಗ ಡಾಕ್ಯುಮೆಂಟ್ ಎಲ್ಲ ಇದಾವೆ. ಹೌದು ಇದೆ. ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿದ್ದೀನಿ 20 ವರ್ಷದಿಂದ. ಇದು ಇವ್ರದೇ ಅಂತ ಹೇಳ್ತವ್ರೆ. ನಾನು ಹೇಳ್ತಾ ಇದ್ದೀನಿ, ಈ ಜಾಗ 1940 ನಮ್ಮ ತಾತನಿಗೆ ಬಂದಿರುವಂತ ಆಸ್ತಿ. ನಿಮಿಷ, ಈಗ 1940 ಬಂದು ಅಂತ ಹೇಳಿದ್ರೆ ಅವ್ರಿಗೆ ಇಲ್ಲಿ ಶೆಡ್ ಹಾಕೊಂಡು ಎಲೆಕ್ಟ್ರಿಸಿಟಿ ಬಿಲ್ ತಗೊಳ್ಳೋ ಹೊತ್ತಿಗೆ ನೀವೇನ್ ಮಾಡ್ತಾ ಇದ್ದೀರಿ? ಸುಳ್ಳು ಯಾವ್ದು ಹೇಳ್ತಾರ ಬಾಯ್ಲಿ ಅಷ್ಟೇ. ಅಂತ ಸುಳ್ಳುಗಳು 100 ರೆಕಾರ್ಡ್ ಮಾಡಿರೋದು. ಯಾವ ಅವರು ಶೆಡ್ ಹಾಕಿದ್ದು ಕರೆಂಟ್ ಬಿಲ್ ಇದೆ ಅಂತ ಯಾವ ಶೆಡ್ ಇಲ್ಲ, ಯಾವ ಖಾತಾ ಇಲ್ಲ, ಈ ಕಡೆ ಕೇಳ್ರಿ ಯಾವ ಶೆಡ್ ಇಲ್ಲ, ಈ ಕಡೆ ಕೇಳ್ರಿ ಯಾವ ಶೆಡ್ ಇಲ್ಲ, ಖಾಲಿ
ಆಗಿತ್ತು 50 ಲೋಡು ಈ ಗಲೀಜು ಬಿದ್ದಿತ್ತು. ನಾನು ಬಂದು 1.5 ತಿಂಗಳಿಂದ ಇದನ್ನ ಕ್ಲೀನ್ ಮಾಡಿಸಿದ್ದೀನಿ. ಇವತ್ತು ನೆನ್ನೆ ಏನು ಕಾಂಪೌಂಡ್ ಹಾಕ್ಲಿಲ್ಲ. ನಮ್ಮ ಆಸ್ತಿ ಇಂಥವು ಕಾಂಪೌಂಡ್ ಎಲ್ಲ ಹೊಸದಾಗಿದೆ ಸರ್, ಇವಾಗ ಅದನ್ನೇ ಹೇಳ್ದು ಬಾಯ ಸಾರ್ ಹೆಂಗ್ ಹಾಕಿದ್ವಿ, ಎಷ್ಟು ದಿನ ಬೇಕು ಹಾಕಕ್ಕೆ ನೋಡ್ರಿ ಒಂದ್ಸತಿ. ಏನ್ ಮಾಡ್ತಾ ಸರ್ ಅವರೆಲ್ಲ ನಾನು ಒಂದ್ ಮಾತಾಡ್ತೀನಿ ಕೇಳ್ರಿ, ನಮ್ಮ ಆಸ್ತಿಗಳು ಸ್ವಂತನ ನಾವು ಇವತ್ತೇ ಕಟ್ಟಬೇಕು ಅಂತ ಏನಿಲ್ಲ. ನಾವು ಬೇಕಾದಾಗ ಬಂದು ಅವಶ್ಯಕತೆ ಬೀಳೋ ಅವರು ಶೆಡ್ ಹಾಕಿದ್ದು ಕಾಂಪೌಂಡ್ ಇಲ್ಲ, ಸುಳ್ಳು. ಇವಾಗ ಒಂದು ಕೆಲಸ ಮಾಡ್ರಿ, ಅವ್ರಿಗೆ ಇದು 118/8 ನಮ್ಮ ತಾತನಿಂದ ನಾನು ಇವಾಗ ಡಾಕ್ಯುಮೆಂಟ್ ಕೊಡ್ತೀನಿ, ರೆಕಾರ್ಡ್ ಮಾಡ್ಕೊಡ್ರಿ. ನಮ್ಮ ಕಡೆಯಿಂದ ಏನಾದರೂ ಅವ್ರಿಗೆ ಆಗಿರೋ ಅಂಥದ್ದು ಯಾರಾದರೂ ನರಸಿಂಹಯ್ಯನೋ ಪಂಕಜಮ್ಮನೋ ಇನ್ನೊಬ್ಬರ ಒಂದೇ ಒಂದು GP ಏನೋ ದಾಖಲೆ ಇದ್ದರೆ ನಾನೊಂದು ಹೆಜ್ಜೆ ಇಕ್ಕಲ್ಲ ಇಲ್ಲಿಗೆ. ಇಲ್ಲ ಅಂದರೆ ಅವ್ರ ಹತ್ರ ದಾಖಲೆ ಬರ್ಸ್ಕೊಂಡಿರೋದು ಆ ಕಡೆಯಿಂದ ನಮ್ಮ ಓನರ್ಗಳ ಕಡೆಯಿಂದ ತೋರಿಸ್ಲಿ. ನನ್ನ ದಾಖಲೆ ಆವತ್ತಿಂದನೂ A to Z ಇಲ್ಲೇ ಕೊಡ್ತೀನಿ, ಇವಾಗ ರೆಕಾರ್ಡ್ ಮಾಡ್ತೀನಿ. ಅವ್ರು ಹೇಳಿದ್ರು ಕೆಂಪರಾಜಮ್ಮ ನಮ್ದು ನಾವು 2007ರಲ್ಲಿ ವಿತ್ ಮನೆ ಪರ್ಚೇಸ್ ಮಾಡಿದ್ದೀನಿ, ರಿಜಿಸ್ಟರ್ ಪೇಪರಲ್ಲಿ ವಿತ್ ಮನೆ ಅಂತಾನೆ ಇದೆ. ಅವತ್ತಿಂದ ಎಲೆಕ್ಟ್ರಿಸಿಟಿ ಬಿಲ್ ಹಾಕಿದ್ದೀನಿ, ಅಪ್ ಟು ಡೇಟ್. ಹೌದು, ಈ ಖಾತಾವರೆಗೂ ಮನೆ, ಈ ಖಾತಾವರೆಗೂ ಮನೆ ಇದೆ. ಅಲ್ಲ ಚೆಕ್ ಬಂದಿದೆ, ಹಿಂದೆ ಇಂಥ ಸೈಟು ಇಂದ ಇಂಥ ಹೌದು ಇದೆ, ಕರೆಕ್ಟ್ ಆಗಿದೆ. ಆ ಸೈಟ್ ಕರೆಕ್ಟ್ ಆಗಿದೆ, ಹೌದು ಕರೆಕ್ಟ್ ಆಗಿದೆ. ಚೆಕ್ ಬಂದಿ ಇದೆ. ಪಕ್ಕದಲ್ಲಿ 5ನೇ ನಂಬರ್ ಸೈಟು. ಯಾವ 5ನೇ ನಂಬರ್ ಸೈಟ್ ಅದು? ಇದು ಹಿಂದಗಡೆ ಯಾವ್ದಾದ್ರು ಮೆನ್ಷನ್ ಇದೆಯಾ? ಈ ಕಡೆ ಮೆನ್ಷನ್ ಆಗಿದೆ. ಇದೆ ಎಲ್ಲ ಇದೆ. ವಾಸನೂ ಮಾಡ್ತಿದ್ವಿ. ಬಾಡಿಗೆ ಕೊಟ್ಟಿದ್ದೆ ನಾನು. ಬಾಡಿಗೆಯವರು ಬರ್ತಾರೆ. ಇಲ್ಲಿ ಕೇಳಿ, ಯಾವ್ದು ಹೇಳಿ ಇದಲ್ವಾ? ಸೈಟ್ ನಂಬರ್ ಎಷ್ಟು? ಸೈಟ್ ನಂಬರ್ ಎಷ್ಟು? ಸೈಟ್ ನಂಬರ್ ಎಷ್ಟು? 4. ನಿಮ್ಮ ಹಿಂದಗಡೆ ಪೂರ್ವದ್ದು ಯಾವುದು? ಪೂರ್ವ ಬಂದು ಈ ಕಡೆ 5. ಇದು ಪಶ್ಚಿಮದು? ಪಶ್ಚಿಮಕ್ಕೆ 3ನೇ ನಂಬರ್ ಸೈಟು. ಅದೆಲ್ಲ ಇದೆ, ಚೆಕ್ ಬಂದಿದೆ. ಆಮೇಲೆ ದಕ್ಷಿಣಕ್ಕೆ ರಸ್ತೆ, ಅದ್ರಲ್ಲಿ ಉತ್ತರಕ್ಕೆ ಬೇರೆಯವ್ರ ಸೈಟು. ನಾವು ದೂರ ಕೊಟ್ಟಿದ್ದೇವೆ, ದಾಖಲೆಗಳಿಂದ ಹಿಡಿದು ಈ ಖಾತೆಯಿಂದ ಹಿಡಿದು ಪ್ರತಿಯೊಂದು ಯಾವ ಮನೆಯೂ ಇಲ್ಲ. ಇವಾಗ ನಾನು ಹೇಳಿದ್ನಲ್ಲ 1940ರಿಂದ ಏನಿತ್ತು ಆ ಫೋಟೋಗಳು ದಾಖಲೆಗಳನ್ನ ನಿಮ್ಗೆ ಕೊಡ್ತೀನಿ. 40 ಬಿಡಿ ಸರ್, ಇವಾಗ 40 ಓಕೆ ಬೇಕು, ಇಲ್ಲ ಅಂತಲ್ಲ. ಇವಾಗ ಮನೆ ಇದ್ದಿದ್ದು, ಮನೆ ಇರೋದು ಇದೆ ನಿಮ್ಮ ಹತ್ರ. ಇಲ್ಲಿ ಅಕ್ಕಪಕ್ಕದವ್ರು ಅವ್ರು ನೀರ್ ಕೊಟ್ಟವ್ರು, ನಮ್ಮ ಮನೆ ಕಟ್ಟೋದಕ್ಕೆ ನೀರು ಕೊಟ್ಟವ್ರು ಅವರು. ಆಮೇಲೆ ನಮ್ಮ ಮನೆ ನಿಂತ್ಕೊಂಡು ಕೆಂಪರಾಜ ಮನೆ ನಿಂತ್ಕೊಂಡು ಕಟ್ಸ್ಕೊಟ್ರು. ನಮ್ಮ ಸೈಟ್ ಓನರು ಕೆಂಪರಾಜ ಮನೆ ಬಂದು ನಿಂತ್ಕೊಂಡು ರಿಜಿಸ್ಟರ್ ಮಾಡಿ ಕಟ್ಸ್ಕೊಟ್ರು. ದಾಖಲೆ ಇವಾಗ ನಾನು ತೆಗಿಸ್ತೀನಿ. ಅದೇ ತರ ನೀವು ರೆಕಾರ್ಡ್ ಮಾಡಿ. 118 ಎಲ್ಲ ಸುಳ್ಳು, ಎಲ್ಲ ಖಾಲಿ ಸೈಟ್ ಯಾರಾದ್ರೂ ಕರೆಂಟ್ ಬಿಲ್ ಕೊಡ್ತಾರಾ? 20 ಕರೆಂಟ್ ಬಿಲ್ ಇದೆ. ಕರೆಂಟ್ ಬಿಲ್ ಇದೆ 20 ವರ್ಷದ್ದು. 8 ವರ್ಷದಿಂದ ಇಲ್ಲಿ ಮನೆ ಐತಾ ವಾಸ ಐತಾ ಅಂತ ನಾವು ಯಾರು ಒಂದ್ಸತಿ ಕನ್ಫರ್ಮ್ ಮಾಡಿ. ಕರೆಂಟ್ ಬಿಲ್ ಕಟ್ಟಿದ್ರೆ ನಮ್ಮ ಹತ್ರ ಏನು ದಾಖಲೆಗಳಿದ್ದಾವೆ ನಾವೇ ತಗೊಂಡ ನಿಮ್ಮ ಕಾಂಪೌಂಡ್ ಗೇಟ್ ಎಲ್ಲ ಇದೆ. ಡಾಕ್ಯುಮೆಂಟ್ಸ್ ಇದ್ರೆ ನೀವು ಕೋರ್ಟಿಗೆ ಹೋಗಿ, ಅವ್ರ ಡಾಕ್ಯುಮೆಂಟ್ಸ್ ಅವ್ರು ಕೋರ್ಟಿಗೆ ಹೋಗಿ, ಕೋರ್ಟಲ್ಲಿ ಇರ್ತಾರೆ. ನಾವು ತಗೊಂಡಿದ್ದೀವಿ, ನಾವು ತೋರಿಸ್ತೀವಲ್ಲ, ಹಂಗೇನೆ ಅವ್ರನ್ನ ಯಾವ್ದನ್ನ ಬರ್ಕಡೋದು ಮೂಲ ಇರ್ತದಲ್ವಾ? ಗೌರ್ಮೆಂಟ್ ಸರ್ವೆಗೆ ಹೌದು, ಖಂಡಿತ. ಕೆಂಪರಾಜಮ್ಮನ್ಗೂ ಪಕ್ಕಾ ರಿಜಿಸ್ಟರ್ ಆಗಿದೆ. ಕೆಂಪರಾಜಮ್ಮಂಗೆ ನರಸಿಂಹಯ್ಯ ಬರ್ಕೊಟ್ಟವ್ರೆ, ಅವ್ರಿಗೂ ಪಕ್ಕಾ ರಿಜಿಸ್ಟರ್ ಆಗಿದೆ. ನರಸಿಂಹಯ್ಯ ಹೆಂಗಾದ್ರೂ ಬಂದಿರ್ಬೇಕಲ್ಲ, ಹೆಂಗ್ ಬಂತು ಜಾಗ? ಕೆಂಪರಾಜಮ್ಮ ನಮಗ್ ಗೊತ್ತಿಲ್ಲ. ನಾವು 3 ರಿಜಿಸ್ಟರ್ ನೋಡಿ ನಾವು ತಗೊಂಡ್ವಿ. 3 ರಿಜಿಸ್ಟರ್ ನೋಡಿ ನಾವು ತಗೊಂಡಿದ್ದು. ನರಸಿಂಹಯ್ಯ ಬಂದು ಕೆಂಪರಾಜಮ್ಮಗೆ ಮಾಡ್ಕೊಟ್ಟಿದ್ದಾರೆ, ಕೆಂಪರಾಜಮ್ಮ ಬಂದು ನಮಗೆ ಮಾಡ್ಕೊಟ್ಟಿರೋದು. ಆಯ್ತು, ಇವಾಗ ನರಸಿಂಹಯ್ಯ ಕೆಂಪರಾಜಮ್ಮ ನರಸಿಂಹಯ್ಯನಿಗೂ ರಿಜಿಸ್ಟರ್ ಆಗಿದೆ. RTC ಬಂದು ಕೆಂಪರಾಜಮ್ಮ ಇದು ನರಸಿಂಹಯ್ಯ ಅಂತಾನೆ ಬರ್ತಾ ಇರೋದು. ಪೇಪರ್ ತೆಗೀರಿ, ಏನೇನು ಇವಾಗ ನಮ್ಮ ತಾತ ಆಸ್ತಿನ ಮಾರಿರ್ತಾರೆ, ಯಾರೋ ಒಬ್ರು ತಗೊಂಡಿರ್ತಾರೆ. ಇವಾಗ ನಮ್ಮ ತಾತನ ಹೆಸರಲ್ಲಿ ಇರ್ತಿತ್ತೆ ಸರ್, ಇವಾಗ ಬೇರೆಯವರು ದುಡ್ಡು ಹಾಕಿ ತಗೊಂಡಿರ್ತಾರೆ. ನಮ್ಮ ತಾತಂದೇ ಅಂತ ನಾವ್ ಏನಿದೆ ಇವ್ರು ತಗೊಳ್ಳಿ, ನಮ್ಮ ಹತ್ರ ಏನಿದೆ ಕೊಡ್ತೀವಿ. ಸರಿ ಇಲ್ಲ ಅಂದ್ರೆ ಇನ್ನೂ ಒಬ್ರು ವಕೀಲರು ಇಟ್ಕೊಳ್ಳಿ, ಇನ್ನೂ ಹೋರಾಟ ಮಾಡ್ಲಿ, ಕಾನೂನು ಹೋರಾಟ ಮಾಡ್ಲಿ, ತೊಂದ್ರೆ ಇಲ್ಲ. ದೌರ್ಜನ್ಯ ಬೇಡ ಸರ್. ಅದು ನಿಜ, ನಾವು ಹೇಳ್ತೇವೆ. ನಾನು ಅದೇ ಹೇಳಿದ್ದು. ಆದ್ರೂ ಯಪ್ಪ ನನ್ನ ತಳ್ಳಿ ಕೆಳಕ್ಕೆ. ಇವಾಗ ನಾವು ಲೀಗಲ್ ಆಗಿರೋದಕ್ಕೇನೆ ಒಂದ್ ನಿಮಿಷ ಕೇಳಿಸ್ಕೊಡ್ರಿ. ಲೀಗಲ್ ಆಗಿರೋದಕ್ಕೇನೆ ನಾನು ಪಕ್ಕ ದಾಖಲೆ ಇಲ್ಲ ಅಂದರೆ ಯಾವನು ಗೌರ್ಮೆಂಟ್ ಸರ್ವೆ ಮಾಡೋಕ್ಕಿಲ್ಲ. ನಾನು ಪಕ್ಕ ದಾಖಲೆ ಹಾಕಿ ಅಕ್ಲಾಜ್ಮೆಂಟು ನಿಮಗೆ ಇವಾಗ ಕೊಡ್ತೀನಿ, ಅದನ್ನು ತಗೊಳ್ರಿ. 23ನೇ ತಾರೀಕಿಗೆ ಡೇಟ್ ಕೊಡ್ತೀನಿ ಅಂತ ಹೇಳೋರು ನನಗೆ. ನಾನು 4ನೇ ತಾರೀಕಿಗೆ ಅರ್ಜಿ ಹಾಕಿದ್ದೀನಿ. ಆಯಿತಾ? ಇದು ಲೀಗಲ್ಲ ಅನ್ಲೀಗಲ್ಲ? ಸರ್ ಇವಾಗ ಅವರು ಲೀಗಲ್ ಅಂತವ್ರೆ, ನೀವು ಲೀಗಲ್ ಅಂತ, ಸೊ ಅದನ್ನ ಕಾನೂನಲ್ಲಿ ಇದರಲ್ಲಿ ಡಿಸೈಡ್ ಮಾಡಬೇಕು. ಒಂದ್ ನಿಮಿಷ ಇರ್ರಿ. ನೋಟಿಸ್ ಸರ್ವ್ ಆಗೋದು ಇನ್ನ 7 ದಿನಕ್ಕೆ ಮುಂಚೆನೆ ನೋಟಿಸ್ ಕೊಡ್ತಾರೆ. ನಾನು ಹೇಳ್ತಾ ಇರೋದು ನಾಳೆನೋ ಇಲ್ಲ ನಾಡದೋ ಇಲ್ಲ ಇವತ್ತು ನೋಟಿಸ್ ಬರ್ತದೆ. ನೋಟಿಸೇ ಯಾರಿಗೆ ಬರ್ತದೆ? ಆ ಕಡೆ ಕೆಂಪರಾಜಮ್ಮ ಜಮೀನಿಗೆ ಬರ್ತದೆ, ಈ ಕಡೆ ಯಾರವನು ನಮ್ಮ ಗಂಗಪ್ಪನಿಗೆ ಬರ್ತದೆ, ಆ ಕಡೆ ತಿಮ್ಮಯ್ಯನಿಗೆ ಬರ್ತದೆ ಜಮೀನವ್ರಿಗೆ. ಅಷ್ಟು ಜನಕ್ಕೂ ರಿಜಿಸ್ಟರ್ ಪೋಸ್ಟೇ ಅಡ್ರೆಸ್ಗಳೆಲ್ಲ ನಮ್ಮ ಹತ್ರವೇ ಮಾಡಿಸ್ತೀವಿ. ಅದನ್ನ ನಿಮ್ಗೂ ಬೇಕು, ಇವ್ರಿಗೂ ಬೇಕಾದರೆ ಯಾರಿಗೆ ಬೇಕಾದ್ರೂ ನಾನು ತೋರಿಸ್ತೀನಿ. ಹಾಕಿರೋ ಅಕ್ಲಾಜ್ಮೆಂಟ್ ಇಲ್ಲದೆ ಇವತ್ತು ನಾಳೆ ನೋಟಿಸ್ಗಳು ಬರ್ತವೆ. ಆಯಿತಾ? ಅಕ್ಲಾಜ್ಮೆಂಟ್ ಅಂತೂ ಇವಾಗ ಅದೇ ಕೊಡ್ತೀನಿ.
ಸರ್ ಒಂದೇ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ನನಗೆ ದಾಖಲಾತಿ ಇಲ್ಲ ಅಂದ್ರೆ ನಾನು ಯಾಕೆ ಸರ್ವೆ ಆಗ್ತಿದೆ? ಅಲ್ಲಲ್ಲ, ಇವಾಗ ಇವರು ಹಂಗೆ ಸರ್ವೆ ಇವರು ಮನೆ ಕಟ್ಟಿದ್ ನಿಜಾನ ಇಲ್ವಾ? ಸುಳ್ಳು. ಚಿಕ್ಕದೇ ರೂಮ್ ಅಲ್ಲಿ ಇರ್ಲಿಲ್ಲ, ಯಾವುದೂ ಇಲ್ಲ. ಇಬ್ರು ಅಕ್ಕಪಕ್ಕನೇ ಇದ್ದೀರಾ? ಫೋಟೋ ಇದೆಯಾ? ನನ್ನ ಜಾಗಕ್ಕೆ ಕಂದಾಯ ಕಟ್ಟಿದೀನಿ, ಖಾತಾ ಮಾಡಿ ತೋರಿಸ್ತೀನಿ ದಾಖಲೆ. ಅವರು ತೋರಿಸ್ಲಿ, ನಾವು ಇವಾಗ ಬರೀ ಮಾತಲ್ಲಿ ಹೇಳೋದು ಬೇಡ. ನಾನು ದಾಖಲೆ ಸರ್ ಒಂದ್ ನಿಮಿಷ ಇಲ್ಲಿ ಕೇಳಿ. ಕೆಲಸ ಮಾಡೋದು ಗೊತ್ತಿಲ್ಲ ಅವನಿಗೆ. ಇಲ್ಲಿ ಕೇಳಿ ಸರ್, ಇಲ್ಲಿ ಕೇಳಿ ಸರ್, ನೀವು ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ ಕೇಳಿ ಸರ್, ಅವ್ರು ಹೇಳ್ತಾ ಇರೋದು ನಿಮ್ ಪಕ್ಕದಲ್ಲಿ ನಿಮ್ದು ಇತ್ತು ಅಂತ ಹೇಳ್ತಾವ್ರೆ. ಬಟ್ ನಮ್ಮದನ್ನ ಅಕ್ವೈರ್ ಮಾಡ್ಕೊಡಿ ಅಂತ ಅವ್ರು ಹೇಳ್ತಾ ಇರೋದು. ಸೊ ನಿಮ್ದು ಎಷ್ಟಿತ್ತು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಮ್ಮದು 5 ಗುಂಟೆಗೆ ನಾವು 10 ಬಸ್ತಿಗೆ 2 ಸತಿ ಮಾಡಿಸಿದೀನಿ. ಇವರು ನಂಬಿಕೆ ಇಲ್ಲ, ಯಾಕೆಂದ್ರೆ ಇವರು ನಂಬಿಕೆ ಬರ್ಬೇಕಲ್ಲ. ತಿರ್ಗಾನು ನೋಟಿಸೇ ಕೊಟ್ಟು ಮಾಡೋದು. ನೋಟಿಸ್ ಕೊಡ್ತೀರಾ, ಯಾರು ಸರ್ವೆ ಮಾಡಕ್ಕಾಗಲ್ಲ. ಸರ್ ನಿಮ್ಗೆ ಒಬ್ಬ ಇದ್ರವ್ರು ಇದೀರಿ, ಯಾವುದೇ ಒಬ್ಬ ಮನುಷ್ಯ ಆತನ ಆಸ್ತಿಗೆ ಇವತ್ತೇ ಹೋಗ್ಬೇಕು ಅಂತ ಯಾವ ಅಲ್ಲಲ್ಲ, ಕರೆಕ್ಟ್. ಕರೆಂಟ್ ಬಿಲ್ ಇದೆ ಅಂತ ಅದು ಹೇಳ್ತೀರ ನಾವು. ಕರೆಂಟ್ ಬಿಲ್ ಕಟ್ಟಿರ ತೆಗಿಸ್ರಿ. ಕರೆಂಟ್ ಬಿಲ್ ಹಾಕವ್ರಿ ಇವರು ಕೊಟ್ಟಿಲ್ಲ, ಯಾಕೆಂದ್ರೆ ಮನೆ ನೋಡಿದೀನಿ ಪೊಲೀಸ್ ಸ್ಟೇಷನ್ಗೆ. ಇನ್ನೊಂದು ಅರ್ಥ ಮಾಡ್ಕೊಳ್ರಿ, ಹಂಗಲ್ಲ ಸರ್. ನಮ್ ಕ್ವಶನ್ ಏನ್ ಗೊತ್ತಾ, ನಿಮ್ದೇ ಆಸ್ತಿ ಆಗಿದೆ, ಇಷ್ಟು ವರ್ಷ ಯಾಕೆ ವೇಟ್ ಮಾಡಿದ್ರೆ? ಅವ್ರಿಗೆಲ್ಲ 20 ವರ್ಷದಿಂದ ರಿಜಿಸ್ಟರ್ ಆಗಿದೆ ಅಂತ ಹೇಳ್ತಾರಲ್ಲ, ಅದು ಯಾವುದೇ ಜಾಗನ ಅವ್ರು ಯಾವಾಗ ಬೇಕಾದ್ರೂ ಅನುಭವಿಸಬಹುದು. ಅದು ಓಕೆ ಸರ್. ಏನ್ ಮಾಡ್ತಾ ಇದ್ರಿ ಅವರು? ಅವಾಗ ಏನ್ ಮಾಡ್ತಿದ್ರಿ? ಇವ್ರ ಪ್ರಕಾರನೇ ಹೋಗ್ತೀವಿ ಅಂದ್ರೆ ಇವರಪ್ಪ ರಿಜಿಸ್ಟರ್ ಮಾಡ್ಕೊಟ್ಟಾದ್ಮೇಲೆ 20 ವರ್ಷ ಆದ್ಮೇಲೆ ಅವ್ರು ರಿಜಿಸ್ಟರ್ ಒಂದ್ ಚೀಟಿ ತೋರಿಸ್ಬಿಡ್ಲಿ. ತಿರುಗಿಲಿಂದ ಎಡಗಾಲಿಕ್ಕದಿಲ್ಲ ಅಂದ್ರೆ ಇವ್ರು ಹೋಗ್ಲಿ ಒಂದ್ ಚೀಟಿ. ನಾವಪ್ಪ ಮಾರವ್ರೆ ಅಂದ್ರಲ್ಲ, ರಾಮಣ್ಣ ನರಸಿಂಹಣ್ಣಗಾಲಿ ಕೆಂಪರಾಜಮ್ಮನ್ಗಾಗ್ಲಿ ಒಂದ್ ಚೀಟಿ. ನಾವ್ ಹೇಳ್ತಾ ಇದೀವಿ, ಇವ್ರಪ್ಪ ಯಾರು ಮಾರಿಲ್ಲ. ಯಾರ್ಯಾರೋ ಎಲ್ಲೆಲ್ಲ ಮಾಡ್ಕೊಂಡ್ಬಿಟ್ಟು ನಮ್ ಜಾಗ ಒಂದ್ ನಿಮಿಷ. ಈ ಕೆಂಪಮ್ಮ ಅವ್ರು ಯಾರು ಇದಾರೆ, ಅವ್ರು ಯಾರು? ಅವರು ಪಕ್ಕದ ಎಲ್ಲಿದ್ದಾರೆ ಅವ್ರೀಗ? ಇದೇ ಊರಾಗೆ ಅವ್ರೆ. ಅವ್ರೇನ್ ಮಾಡ್ತಾರೆ? RTC ಯಾರ ಹೆಸರು ಬರ್ತದೆ ಅಮ್ಮ? RTC ಯಾರ ಹೆಸರು ಬರ್ತದೆ? ಅದಲ್ಲ, ಈಗ ಮೊದಲು ಬರ್ತಲ್ಲ ಹಳೇದು. ನರಸಿಂಹಯ್ಯ ಅಂದ್ರೆ ಅವ್ರು ಯಾರೋ ಬರ್ಸ್ಕೊಂಡವ್ರಲ್ಲ ಇವರು. ಬರ್ತೀರಿ ಈಗ ಅವ್ರು? ಇದೆಲ್ಲ 118/9 5 ಅದಕ್ಕೆ ನಾವು ಇವ್ರು ಕನ್ಫರ್ಮ್ ಮಾಡಿ ಅಂತ 5 ಗುಂಟೆಗೆ 13 ಸೈಟ್ ಮಾಡಿವ್ರೆ. 5 ಗುಂಟೆಗೆ 5 ಗುಂಟೆ 13 ಸೈಟ್ ಮಾರವ್ರೆ. ಪ್ಲಾನ್ ನೋಡಿ ಅವ್ರ ಹತ್ರನೇ. 13 ಸೈಟ್ ಯಾವ್ದು? ಈಗ ಅವೆಲ್ಲ ಎಷ್ಟಾಗಿದೆ? ಎಲ್ಲ ಅದೇ ಹಾಕಿರೋದು. ಅಲ್ಲ, ಅವೇ ಸೈಟ್ ಆಗಿ ಟೋಟಲ್ ನೋಡಿ. ಎಲ್ಲಾರ್ದವನು ಅದು 11 ಜನದ ಭಾಗಗಳಿವು ನೋಡಿದಾರದು. ಅಷ್ಟು ದಾಖಲೆ ಹೋಗಲ್ಲ. ಯಾವ ನೀವೆಲ್ಲ ಇದು ಕೋರ್ಟಲ್ಲಿ ಇತ್ಯರ್ಥ ಮಾಡ್ಕೊಳ್ಳಿ. ಅದೇನಿದೆ ಇಲ್ಲೇನು ಗಲಾಟೆ ಗಲಭೆಗಳು ಏನಿಲ್ಲ. ಕೇಳ್ತಾ ಇರೋದು ಕಾನೂನು ಪ್ರಕಾರ ಏನು ಅಂತಂದ್ರೆ, ಅವರು ಇಲ್ಲಿ ವಾಸವಾಗಿರೋದು ನಿಜನಾ ಅಂದ್ರೆ ನೀವು ಕೋರ್ಟಲ್ಲಿ ನಡೀತಾ ಇರೋದ್ರಿಂದ ಅದು ಸ್ಟೇ ಆರ್ಡರ್ ಬರೋರ್ಗು ಯಾರು ಕೆಲಸ ಮಾಡ್ಬಿಡ್ರಿ, ಅವ್ರ ಪಾಡ್ಗವ್ರವ್ರಿಗೆ ಜಗಳ ಬೇಡ ಅಂತ ಕಾನೂನು ಪ್ರಕಾರ ಹೋಗೋಣ ಅಂತ ಕೇಳ್ತಾ ಇದ್ರೆ ವಿನಃ ಇಲ್ಲಿ ಯಾರು ಗಲಭೆಗಳು ಎಬ್ಬರಿಸ್ಕೊಂಡು ಗಲಾಟೆ ಮಾಡ್ಕೊಂಡು ಏನ್ ದ್ವೇಷ ಕಟ್ಕೊಂಡು ಯಾರು ಇಲ್ಲೇನು ಮಾಡ್ತಿಲ್ಲ. ಕೇಳ್ತಾ ಇರೋದು ಇಷ್ಟೇ, ಕಾನೂನು ಬದ್ಧವಾಗಿ ಏನಿದೆಯೋ ಅದನ್ನ ಇದು ಮಾಡ್ಕೊಂಡ್ರಿ. ಅವ್ರದ್ದೇನಿದೆಯೋ ಅವ್ರು ತಗೊಳ್ರಿ, ನಿಮ್ದೇನಿದೆಯೋ ನೀವು ತಗೊಳ್ರಿ. ಇವಾಗ ಕೋರ್ಟಲ್ಲಿ ನಡೀತಾ ಇದೆ, ಸ್ಟೇ ಬಿಡ್ರಿ. ಅಲ್ಲೇನು ಪ್ರೊಸೀಜರ್ ಏನಿರುತ್ತೋ ಅದೇನು ಕಾನೂನು ಪ್ರಕಾರ ಏನು ಡಿಸೈಡ್ ಆಗುತ್ತೋ ಅದ್ರ ಪ್ರಕಾರ ಮೂವ್ ಮಾಡ್ಕೊಳ್ಳೋಣ ಅಷ್ಟೇ. ಅದು ಸಿಂಪಲ್ ಮ್ಯಾಟರ್. ಅದೇನು ದೊಡ್ಡ ಗಲಾಟೆ ಹಾಕಿದ್ದೀನಿ. ಈಗ ನಾನು ಹೇಳ್ತಾ ಇರೋದು ಕಾಂಪೌಂಡ್ ನಾವೇನು ಇಲ್ಲಿ ಇನ್ನೇನು ಇವಾಗ ಮಾಡಲ್ಲ. 23ನೇ ತಾರೀಕು ನೋಟಿಸ್ ಕೊಡ್ತೀನಿ ಅಂತ ಇವತ್ತು ನನಗೆ ಮಾಹಿತಿ ಬಂದಿದೆ. ಇಲ್ಲ ಒಂದಿನ ಹೆಚ್ಚು ಕಡಿಮೆ ಸರ್ವೆ ಆಗ್ತದೆ. ನೀವು ಬರ್ರಿ, ನಾವು ಇರ್ತೀವಿ. ನಮ್ಮ 118 ಇಲ್ಲ, ಅವರು 118/8. ನಮ್ಮ ತಾತ ದೊಡ್ಡಮುನಿಯಪ್ಪ, ನಮ್ಮಪ್ಪ ರಾಮಣ್ಣ, ನಾವು 7 ಜನ ಮಕ್ಕಳಿದ್ದೀವಿ. 7 ಜನದಾಗೆ ತೋಪಣ್ಣ, ಮೈಲಾರಪ್ಪ, ಮುನಿಯಪ್ಪ, ಹನುಮಂತಯ್ಯ, ಜಯಮುನಿಯಪ್ಪ ಅವರು ಪೊಲೀಸ್ ಆಫೀಸರು, ನಾನು ಒಬ್ಬ ಟೀಚರು, ನಾನು ಸ್ಕೂಲ್ ನಡೆಸ್ತೀನಿ. ಇವ್ನು ನನ್ನ ತಮ್ಮ 7 ಜನ. ನಾವು ಇಷ್ಟು ಜನದಲ್ಲಿ ಯಾರಾದರೂ ಒಂದೇ ಒಂದು ಗೀಟು ಯಾವತ್ತಾದರೂ 1940ರಿಂದ ಹಾಕೊಟ್ಟಿರುವಂತ ಒಂದು ಪೇಪರ್ ಅವ್ರು ತಂದ್ಬಿಟ್ರೆ ಆಯ್ತು. ಪೇಪರ್ ತರ್ರಿ, ಪೇಪರ್ ತಗೊಂಬರ್ರಿ. ತರ್ಬೇಕಲ್ಲ, ತೋರಿಸ್ಬಿಟ್ರೆ
ಪ್ರೊಡ್ಯೂಸ್ ಮಾಡ್ತೀವಿ ನಾವು ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ ನಾನು ಆಗ್ಲೇ ಕೋರ್ಟ್ಗೆ. ಸರ್ ಈಗ ಅವ್ರ ಪ್ರಶ್ನೆ ಅಷ್ಟೇ, ಇತ್ಯರ್ಥ ಆಗೋರ್ಗು ಏನು ಮಾಡಬೇಡಿ, ಕೋರ್ಟಿಗೆ ಹೋಗಿ ಫೈಟ್ ಮಾಡೋಣ ಅಂತ ಹೇಳ್ತಾರೆ. ಇವಾಗ ನಾನು ಅಷ್ಟರಿಂದ ದಾಖಲಾತಿ ತೋರಿಸ್ತೀನಿ, ಇವಾಗ ನಮ್ಮ ಕಡೆಯಿಂದ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ ಅಂತಾರಲ್ಲ, ಅದೊಂದು ಪೇಪರ್. ಸರ್ ಒಂದು ವಿಷಯ ಇಲ್ಲ ಸರ್, ಒಂದೇ ಒಂದು ವಿಷಯ ಡಾಕ್ಯುಮೆಂಟ್ಸ್ ನೋಡಿ ನಾನು ನ್ಯಾಯ ಹೇಳಿದ್ರೆ ಕೋರ್ಟ್ ನೋಡ್ಬೇಕು. ಮತ್ತೆ ಸುಮ್ಮನೆ ಏನೋ ಮಾತಾಡ್ಬೋದಲ್ಲ. ನೋಡ್ರಿ ಇಲ್ಲಿ ಇದ್ರಾಗೆ ನಿಮ್ಗೆ ಅರ್ಥ ಆಗ್ತದೆ. ಇದು ಒಂದು ಭಾಗ, ಇವ್ರು 11 ಜನ ಜೋಡಿದಾರರು ಈ ಜಮೀನುಗಳನ್ನ ಕೊಂಡ್ಕೊಂಡಿರೋದು. ಇಲ್ಲಿ ಒಬ್ಬೊಬ್ರಿಗೆ ಎಷ್ಟೆಷ್ಟು ಗುಂಟೆ ಹೆಸರು ತೋರಿಸ್ತೀನಿ. ಇದು ಬಂದು ರೋಡಿಂದ ಆಚೆ ಅದಿಲ್ಲ, ಮಾಯಿನ್ಮರದಿಂದ ಆಚೆ. ಇದು ಪಾರ್ಟಿ ಹಾಲು, ಅಲ್ಲಿ ಎದುರುಗಡೆ ಕಟ್ಟಿರೋ ಪಾರ್ಟಿ ಹಾಲು, ಆಯಿತಾ. ಇದು 3ನೇ ಭಾಗ, 4ನೇ ಭಾಗ, 5, 6, 7ನೇ ಭಾಗ ಪಕ್ಕದ್ದು ನಂಜಪ್ಪ ಅವ್ರ ಹೆಸರಾಗಿತ್ತು ಮೊದಲು. 8ನೇದು ನಮ್ಮದು ದೊಡ್ಡ ಮುನಿಯಪ್ಪ. ನೋಡ್ರಿ ಇಲ್ಲಿ ಎಷ್ಟಿದು, ಬೆಟ್ಟದ ರಂಗಪ್ಪ 1ನೇ ಅವ್ರು, ಆಯಿತಾ. 2ನೇದು ಮುದ್ಬಸಪ್ಪರು 5 ಹಾಕಿರೋದು ಪಾರ್ಟಿ ಹಾಲು. 3ನೇದು ದೊಡ್ಡಯ್ಯ, ಅಲ್ಲಿ ಬರ್ತದೆ 3ನೇದು ಆ ಕಡೆ ರೋಡ್ ಪಕ್ಕಕ್ಕೆ. ಮರಿಯಪ್ಪ ಅದ್ರ ಪಕ್ಕದ 4ನೇದು. ಅಪ್ಪಯ್ಯಣ್ಣ ಕರೆಕ್ಟಾಗಿ ಇಲ್ಲಿ ಬರ್ತದೆ, ಈ ಮನೆ ಯಾರಿಗೆ ಬರೋದು ಅಪ್ಪಯ್ಯಣ್ಣವ್ರದ್ದು. ಇದು ಗಂಗಪ್ಪ ಬಿನ್ ರಂಗಪ್ಪ, ಇವಾಗ ಚೌಟ್ರಿ ಕಟ್ಟವ್ರವರು ಮೊದಲು ಗಂಗಪ್ಪ ಅವ್ರದ್ದು. ಚನ್ನಪ್ಪ ಇದೆ. ಎಷ್ಟನೇ ಭಾಗ ಇದು, 118/7, ಆಯಿತಾ. ನೋಡಿ ಇದು ಇಲ್ಲದ ನೋಡ್ರಿ, ಇದು ದೊಡ್ಡ ಮುನಿಯಪ್ಪ 118/8 ನಮ್ಮದು. 109 ದಾಸಣ್ಣ ಅಂತದಲ್ಲ, ಇದು ನರಸಿಂಹಯ್ಯರ ವಂಶಸ್ಥರದು. ಕೆಂಪರಾಜಮ್ಮ ಅಂತಾರಲ್ಲ ಅವ್ರದ್ದು 5 ಕುಂಟೆ 118/9. ಸಂಜೀವಯ್ಯಂದು ನೋಡ್ರಿ, ಐದು ಇರಮ್ಮ ಇಲ್ಲೇ ಇದೆ. ನೀವು ನೋಡ್ಬೇಕು, ನಮ್ಗೆ ಯಾಕೆ ತೋರ್ಸಲ್ಲ? ನಮ್ದು 5 ಕುಂಟೆ ಅಷ್ಟೇ ಅಮ್ಮ. ಇಲ್ಲ ಸಂಜೀವಯ್ಯ ಎಲ್ಲವ್ರು ನಮ್ಗೆ ಯಾಕ್ರೆ? ಸಂಜೀವಯ್ಯನಿಂದ ನರಸಿಂಹಯ್ಯನ್ಗೆ ಆಗೈತೆ. ಸಂಜೀವಯ್ಯಂದು ಐತೆ ವೈಲಪ್ಪ ಅಂತ. ಇದೆಷ್ಟಣ್ಣ ಇದು? ಇದ್ಯಾರಿದು? ಇದ್ಯಾರು ಸಂಜೀವಯ್ಯ ತಾನೆ? ಸಂಜೀವಯ್ಯಂದು ಎಷ್ಟು? 10. ಎಲ್ಲಿ ಬರ್ತದೆ? 8, 9 ಆದ್ಮೇಲೆ 10 ಓಕೆ, ಈಗ ನಮಗೇನೆ ಕ್ಲಾರಿಟಿ ಕೊಡ್ತೀವಿ ಸರ್. ಒಂದು ನಿಮಿಷ ಇದಾಯ್ತಾ? ಇದು ಇವಾಗ ನಿಮ್ಗೊಂದು ಕ್ಲಾರಿಟಿ ಸಿಗ್ತಾ ಇದು. ಈಗ ಇದು ಪತ್ರ ಬಗ್ಗೆ ಆಯ್ತಾ? ಆಮೇಲೆ ಇವಾಗ ನಿಮ್ಗೆ ಇಲ್ಲಿ ಕೊಡಿ ಸರ್. ಅವರು ಧೈರ್ಯವಾಗಿ ಹೋಗ್ತೀನಿ ಅಂತ ನಾನು ಇಷ್ಟೆಲ್ಲ ತೋರಿಸ್ತಿದ್ದೀನಲ್ಲ, ಮೂಲ ಪೇಪರ್ ಕೊಡಪ್ಪ. 40ನೇ ಇಸ್ವಿಯಿಂದ ನಾನು ಕೊಡ್ತಾ ಇದ್ದೀನಿ ಅವ್ರಿಗೆ. ನಾವ್ ಇದನ್ನ ತಗೊಂಡಿದೀವಿ ಈ ಕಡೆ ಅಂತ ಒಂದು ದಾಖಲೆ ತೋರಿಸ್ಲಿ. ಅವ್ರು ಹೇಳ್ತಾರಲ್ಲ, ಅದು ಕೊಡ್ಬೇಕಲ್ಲ. ಕೊಡಲ್ವಲ್ಲ ಸರ್ ದಾಖಲೆ? ಅದು ಇದೆ ಹೇಳ್ರಿ, ದಾಖಲೆ ಇಲ್ದಿರ ಬರೀ ಮಾತಲ್ಲಿ ಏನಾಗ್ತದೆ? ಇವಾಗ ಇದು 1940 ಆಮೇಲೆ ಇವಾಗ ನಮ್ಮ ಹೆಸರು ವಿಭಾಗ ಪತ್ರ ಆಗಲ್ಲ. 100 ವರ್ಷಕ್ಕೆ ಬರ್ತೀವಿ. ಬಿಡೋ ಮೈಲಣ್ಣ, ನೀನ್ ಮಾತಾಡ್ಬಿಡ. ಈಗ ಯಜಮಾನ್ರೆ ನೋಡಿ, ಈಗ ಆಗಿದ್ಯಲ್ವಾ, ನೀವೇನೋ 23ಕ್ಕೆ ಸರ್ವೆ ನಂಬರ್ ಬರ್ತಾರೆ ಅಂತ ಹೇಳ್ತಾರಲ್ಲ. ಸದ್ಯಕ್ಕೆ ನನ್ನ ಹೆಸರು ರೆಕಾರ್ಡ್ ಮಾಡ್ಕೊಡ್ರಿ ಅದ್ರೂ. ಆಸ್ತಿ ಒಳಗೆ ಬರಮ್ಮ, ಇಲ್ಲಿ ತೋರಿಸ್ತೀನಿ ರಾಮಾಯಣ ಆಸ್ತಿ. ಇದು ನೋಡಿ 2018. ರಾಮಾಯಣ ತೋರ್ಸಪ್ಪ. ಇದು ನೋಡಿ ನಮ್ಮ ತಂದೆ ಹೆಸರಲ್ಲಿ ನೋಡ್ರಿ, ರಾಮಯ್ಯ ಬಿ ದೊಡ್ಡ ಮುನಿಯಪ್ಪ ವಿಭಾಗ. ಆಯ್ತಾ? ರಾಮಣ್ಣ ನಾ ಮಕ್ಕಳ ವಿಭಾಗ 118. ನಮ್ದು 118/8. ಸರ್ವೆ ನಂಬರ್ ನರಸಿಂಹಯ್ಯನ ಪಾಣಿ ನನ್ನ ಹತ್ರ ಇತ್ತು, ಅದು ಅಲ್ಲೇ ನಾನು ಇಟ್ಕೊಳ್ಳಿಲ್ಲ. 5 ಗುಂಟೆ ಇರೋದು ಅದು ಹೇಳ್ತಾರೆ. ಏನ್ ಹೇಳ್ತಾರೆ ಈಗ, ಕೋರ್ಟಿಗೆ ಹೋಗೋಣ, ಕೋರ್ಟಿಗೆ ಹೋಗಿ ಅದನ್ನೇ ಮಾಡಿ. ನಾವೇನ್ ಮಾಡ್ತಾ ಇದೀವಿ? ನಮ್ ಜಾಗ ಇತ್ತು, ನಾವ್ ಯಾರಿಗೂ ಡಾಕ್ಯುಮೆಂಟ್ಸ್ ಅವ್ರ ಹತ್ರ ನಮ್ಗೆ ಮಾರಿದಿದ್ರೆ ಯಾಕೆ ಅವ್ರು 100 ರೂಪಾಯಿ ಕೊಟ್ಟಿಲ್ವ ಅನ್ನೋರು. ಅದೇ ಏನ್ ಬಂದು ಕೇಳಿದ್ರೆ ಗೊತ್ತಾ, ನಮ್ ಕಡೆ ಯಾಕಪ್ಪ ನೀನ್ ಜಾಗ ಇಕ್ಕಂತೀಯ ಜಮೀನವರು, ನಮ್ಮ ಕಡೆ ಬೇಡ ಬಿಡಪ್ಪ ಅಂತೇಳಿ ನಾವು ದಾರಿ ಬೇರೆ ಮಾಡ್ತೀವಿ. ಅವ್ರು ಹೇಳ್ತಿರೋದು ಈಗೇನೋ ಜಗಳ ಅಲ್ಲ, ಈಗೇನೋ ಸದ್ಯ ಕೆಲಸ ನಿಲ್ಲಿಸಿ ಕೋರ್ಟಲ್ಲಿ ಇದೆ. ಕೋರ್ಟ್ ಇವಾಗ ನಾವೇನು ಗೊತ್ತಾ, ನಾವೇನು ಮನೆ ಕಟ್ಟಲ್ಲ 23ವರೆಗೂ. ಇವಾಗ ರೆಕಾರ್ಡ್ ಮಾಡ್ಕೊಂಡ್ರೆ ನೀವು 23 ಸರ್ವೆ ಆಗೋ ಮಾಡಲ್ಲ ಸರ್. ಒಂದ್ ನಿಮಿಷ, ಒಂದ್ ಪ್ರಶ್ನೆ ನಿಮ್ಗೆ. ಇಷ್ಟು ದಿನ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇತ್ತಾ? ತಿಪ್ಪೇಕೊಂಡಿರಿ, ರೊಚ್ಚ ನೀರು ಬಂದು ಅವ್ರು ಮತ್ತೆ ಅವ್ರದ್ದು ಮನೆ ಇತ್ತು ಅಂತ ಅವ್ರು ಹೇಳ್ತಾರೆ. ಅಲ್ಲೇ
ಅದು ಚೆಕ್ ಬಂದು ಚೇಂಜ್ ಮಾಡದೆ 3 ಪೇಪರ್ ಇದೆ CLD ಸರ್, ಈಗ ಅವ್ನು ಬಿಡಿ, ಈಗ ಅವ್ರು ಹೇಳ್ತಿರೋದೇನೋ ಕೋರ್ಟ್ ಕಿತ್ತಾಟಕ್ಕೆ ಹೋಗಿಲ್ಲ, ಅವ್ರು ಬಂದು ಎಲ್ಲಾದ್ರು ಅವ್ರದ್ದು ಚೆಕ್ ಬಂದಿದ್ದು ಆ ಕಡೆ. ಈಗ ಅವರು ಹೇಳ್ತಿರೋದು ಅಷ್ಟೇ ಸರ್, ಈಗ ಕೋರ್ಟ್ ಬರೋ ತನಕ ಕೆಲಸ ಮಾಡಿಸ್ಬೇಡಿ ಅಂತ ಹೇಳ್ತಾರೆ, ಗೇಟ್ ಗೇಟ್ ಒಂದು ಬಿಡ್ತು ಅಷ್ಟೇ ಮಾಡೋದು, ನಾವು ಅದೇ ಹೇಳ್ತಿರೋದು. ಇಲ್ಲಿಗ ಇದು ಮಾಡ್ತಾರೆ. ನನ್ನ ಕೈ ಹಿಡ್ದು ಆ ಯಪ್ಪ ಆಚೆ ಹಾಕ್ಬಿಡ್ದು ನನ್ನ ಪೊಸಿಷನ್ ಅಲ್ಲಿ ನಾನು ಕೂತಿದ್ದೀನಿ. ಕೋರ್ಟಲ್ಲಿ ಏನು ಇತ್ಯರ್ಥ ಆಗುತ್ತೋ ಅಲ್ಲಿವರೆಗೂ ನಾನು ಪೊಸಿಷನ್ ಅಲ್ಲಿ ಇದ್ದೀನಿ, ಇರ್ತೀನಿ. ನೀನ್ ನನ್ನ ಮೇಲೆ ನನ್ನ ಅವತ್ತು ಹೇಳ್ದಂಗೆ ಹೋದ ವಾರ ಹೇಳ್ದಂಗೆ ಇವತ್ತು ಎಳಿಯಕ್ ಬಂದೆ. ಯಾಕೆ ಎಳಿಯಕ್ ಬಂದೆ ನೀನ್ ನನ್ನ? ದಾಖಲಾತಿದ್ರೆ ಏನ್ ಕೇಳ್ತಾರೆ? ಯಾಕೆ ಹೇಳ್ದೆ ನೀನ್ ನನ್ನ? ತಿರ್ಗಾ ಎಳಿಯಕ್ ಬಂತಿದ್ಯಾ? ಹೆಂಗಸ್ ಇಷ್ಟ ಇದ್ರು ನಂಗೆ ಸಪೋರ್ಟ್ ಆಗಿ. ಎಷ್ಟು ಧೈರ್ಯ ನಿನ್ಗೆ? 72 ವಯಸ್ಸಿನವನ್ನ ಎಳಿಯಕ್ಕೆ ಬರ್ಬಾರ್ದ ಹೆಂಗಸ್ರು? ಸಪೋರ್ಟ್ ಆಗಿ ನನ್ಗೆ ಬಂದವ್ರೆ ಹೆಂಗಸ್. ಹೌದು ನಿಜ, ನನಗೆ ಸಪೋರ್ಟ್ ಆಗಿ ಬಂದವ್ರು ಹೆಂಗಸ್ರು. ತಿರ್ಗಾ ಎಳಿಯಕ್ ಬಂದಿದ್ಯಾ ನನ್ನ? ಅವತ್ತು ತಳ್ಳಿ BP ಶುಗರು 450 500. ನಂಗೇನು ಹೆಚ್ಚು ಕಡಿಮೆ ಆದ್ರೆ ಈ ಅಪ್ಪನೇ ಕಾರಣ ರೀ, ಈ ಅಪ್ಪನೇ ಕಾರಣ. ನನ್ಗೇನು ಹೆಚ್ಚು ಕಡಿಮೆ ಆದ್ರೂ ಸರಿ, ಅವ್ರದ್ದೇನು ಡಾಕ್ಯುಮೆಂಟ್ಸ್ ಕೋರ್ಟ್ ಸರ್ ನಿಮ್ಮ ಹತ್ರ ಇದೆಯಾ ಕೋರ್ಟ್? ಇವ್ರು ಒಂದು ರೌಂಡ್ ತೋರಿಸ್ಬಿಡಿ ಸರ್, ಜೆರಾಕ್ಸ್ ಒರಿಜಿನಲ್ ತೋರಿಸ್ಬಿಡಿ, ಜೆರಾಕ್ಸ್ ತೋರಿಸ್ಬಿಡಿ ಅಷ್ಟೇ. ಎಲ್ಲ ಐತೆ, ನಾವು ಮಾರಿಲ್ಲ. ಒರಿಜಿನಲ್ ತೋರಿಸ್ಬಿಡಿ, ಜೆರಾಕ್ಸ್ ಅಷ್ಟೇ ತೋರಿಸಿದೀವಿ, ನೋಡಿದ್ದಾರೆ, ತೋರಿಸಿದ್ರಂತಲ್ಲ. ಬೋಗಸ್ ಅದೇ ಮೊದಲನೇ ಪೇಪರ್ ಸೈಟ್ ತಗೊಂಡ್ರೆ ಮೂಲ ಕೇಳಿ ಅಂದ್ರೆ ಈ ಕಡೆ ಕೇಳ್ರಿ. ಮೂಲ ನಮಗೆ ಬರ್ಕೊಟ್ಟಿರೋರ ಹತ್ರ ಅವ್ರಿಗೆ ಏನಾದ್ರು ಪೇಪರ್ ಕೇಳ್ತೀರಾ ಕೇಳಲ್ವಾ? ಸರ್, ಒಂದು ನಿಮಿಷ ಇದಕ್ಕೆ ಕ್ಲಾರಿ ಕೊಟ್ರಿ. ಇವರು ಸೈಟ್ ನೀವು ತಗತ್ತೀರಾ, ಇವ್ರು ಹೆಂಗ್ ಸೈಟ್ ಬಂತು ಅಂತ ಇವ್ರ ಪೇಪರ್ ನಿಮಗೆ ಕೊಡ್ಬೇಕಲ್ವಾ? ಇಲ್ಲ, ಅದನ್ನ ಪ್ರೂವ್ ಮಾಡ್ಕೊಳ್ಳಿ. ಇಲ್ಲ ಪೇಪರ್ ಇಲ್ಲ. ಇವರು ಸೈಟ್ ಮಾಡ್ಕೊಟ್ಟವ್ರಲ್ಲ ನಿಮ್ಗೆ ರಿಜಿಸ್ಟ್ರು, ಇವ್ರಿಗಾಗಿರೋ ರಿಜಿಸ್ಟರ್ ಪೇಪರ್ ಇಲ್ಲ, ಪೇಪರ್ ಇಲ್ಲ. ಸರಿ, ಒಂದ್ ವಿಷಯ ಹೇಳ್ತೀನಿ ನೋಡಿ, ನಿಮ್ಮದ್ರ ಬಗ್ಗೆ ನಾನು ಹೇಳೋದಲ್ಲ, ಬೆಂಗಳೂರಲ್ಲಿ ನಡೆಯೋದ್ರ ಬಗ್ಗೆ ನಾನು ಹೇಳ್ತೀನಿ ನೋಡಿ, ಲೈವ್ ಅಲ್ಲಿ ಹೇಳ್ತೀನಿ. ಫಸ್ಟ್ ಮಾರ್ಬಿಡ್ತಾರೆ ಜನ, ಮಾರ್ಬಿಟ್ಟು ಸ್ವಲ್ಪ ದಿನ ಆದ್ಮೇಲೆ ನಮ್ಮ ಅವ್ನ ಯಾರ ಮಾರಿದ್ ನಂಗೆ ಗೊತ್ತೇ ಇಲ್ಲ, ಈ ತರ ನಡೆಯುತ್ತೆ ಬೆಂಗಳೂರಲ್ಲಿ. ಅದಕ್ಕೆ ನಾನು ಹೇಳ್ತೀನಿ, ನಾವೇನ್ ಹೇಳ್ತೀವಿ, 20 ವರ್ಷದಿಂದ ನೀವ್ ಎಲ್ಲೋಗಿದ್ರಿ? ಇವತ್ತು ಅವತ್ತು ನಾವು ಒಂದೊಂದು ರೂಪಾಯಿಗೂ ಕಷ್ಟಪಟ್ಟು ನಮ್ಮ ತಂದೆಯವರು ಕೂಲಿ ಮಾಡಿ ನಾಲಿ ಮಾಡಿ ನಾವು ಒಂದು ಹೆಣ್ಮಕ್ಳು ಅದನ್ನ ಬಂದು ಇವ್ರು ಇವಾಗ ಅಕ್ವೈರ್ ಮಾಡಕ್ ಹೋದ್ರೆ ನಾವು ಎಲ್ಲೋಗ್ಬೇಕು? ನಾವೇನ್ ಕೋಟಿಗಟ್ಲೆ ಆಸ್ತಿ ಮಾಡಿದೀವ? ನಮ್ ಜಾಗ ನಾವ್ ಮಾಡ್ಕೊಂಡ್ರೆ ಅಕ್ವೈರ್ ಮಾಡ್ತಿದ್ವಿ. ಇವ್ರಂಗೆ ನಮ್ಮ ಹತ್ರ ದುಡ್ಡಿದ್ರೆ ನಾವು 20 ವರ್ಷದಿಂದ ಬರ್ಬೇಕಿತ್ತು, ನಾವು ಅವತ್ತೇ ನ್ಯಾಯ ಮಾಡ್ಕೊಂತಿದ್ವಿ. 20 ವರ್ಷದ ಆದ್ಮೇಲೆ ಮನೆ ಇಲ್ಲ ಅಂತ ಹೇಳ್ತಾರಲ್ಲ ಇವರು. ಮನೆ ಕಟ್ತೀವಿ ಸರ್, ಇವಾಗ ನಮ್ಮ ಹತ್ರ ದುಡ್ಡಿದ್ರೆ ನಾವು ಯಾರು ಕಟ್ಸಲ್ಲ? ನೀವು ಕಟ್ಸಲ್ವಾ ಮನೇನ? ಯಾರು ಕಟ್ಸಲ್ಲ? ದುಡ್ಡಿದ್ರೆ ಎಲ್ಲರೂ ಕಟ್ಟಿಸ್ತಾನೆ, ದುಡ್ಡಿಲ್ದಲ್ಲೇ ನಾವು ಬರಲ್ಲ ಸರ್. ನಾನು ಹೇಳ್ತೇನೆ ಕೇಳಿ, ಈಗ ಇಲ್ಲಿರೋರು ಯಾರು ಬರಲ್ಲ, ಯಾಕೆಂದ್ರೆ ಎಲ್ಲ ಬರೀ ಇಂಥ ನನ್ನ ಮಕ್ಕಳೇ ಇರೋದು. ನಾನು ಈಗ ಹೇಳ್ತಾ ಇದೀನಿ, ಇಷ್ಟೊತ್ತು ತಡ್ಕೊಂಡಿದ್ದೀನಿ, ಬರೀ ಇಂಥ ನನ್ನ ಮಕ್ಕಳೇ ಕಚಡ ನನ್ನ ಮಕ್ಕಳೇ ಇಲ್ಲಿ ಇರೋದು. ಬರೀ ಅವ್ರ ಮನೆ ಕನ್ನ ಹಾಕಿ 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 ಅವ್ರ ಮನೆ ಹೊಟ್ಟೆ ತುಂಬಿಸಿ ಎಷ್ಟು ದಿನ ಬದುಕ್ತೀರಾ? ಹೋಗ್ಬೇಕಾದ್ರೆ ಎತ್ಕೊಂಡು ಹೋಯ್ತಿದ್ದೀರಾ ನೀವೆಲ್ಲ? ಯಾಕೆ ಬಡವ್ರಿಗೆಲ್ಲ ಇವ್ರು ಅನ್ಯಾಯ ಮಾಡ್ತಾರೆ? 20 ವರ್ಷ ಆದ್ಮೇಲೆ ರೂಪಾಯಿ ಕೊಟ್ಟವ್ರ ಕೇಳಿ, $1 ಕೊಟ್ಟವ್ರ ಕೇಳಿ. ಅದೇ ಗೋಡೆ ಐತೆ ನೋಡ್ರಿ, ಮನೇನೆ ಈ ಕಟ್ಟಡವರೆಗೂ ಮನೆ ಬಂದೈತೆ. ಅದು ಹಂಗೆ ಕಳಿಸ್ಕೊಡಿ ಬೇಡ, ಮೊಬೈಲ್ ಹಂಗೆ ವಾಟ್ಸಪ್ಪಲ್ಲಿ ಕಳಿಸಿ, ವಿಡಿಯೋಗೆ ಹಾಕೊಳ್ತೀವಿ. ಅದು ಹೇಳಕ್ಕೆ ನಾನು ಹೇಳ್ತೀನಿ ಸರ್, ಯಾವಾಗಾರು ಬಂದು ನಮ್ಮ ಹತ್ರ ದುಡ್ಡಿಲ್ಲ, ನಾವು ಕಟ್ಸಕ್ ನೀನು ನಿಧಾನ 20 ವರ್ಷದಿಂದ ನಾವು ಇದೀವಿ ಪೊಸಿಷನ್ ಅಲ್ಲಿ. ಕಟ್ತೀರಾ ನೀವು? ಇವಾಗ್ಲೂ ನಾನು ಇದೀನಿ ಪೊಸಿಷನ್ ಅಲ್ಲಿ, ಇವತ್ತು ಇದೀನಿ ನಾನು ಪೊಸಿಷನ್. ನನ್ನ ಪೊಸಿಷನ್ ಬಿಟ್ಕೊಡಲ್ಲ. ಈ ಬೆಂಗಳೂರು ಇಮಿಡಿಯೇಟ್ ಇವಾಗ ಬೇಡ ಅನ್ನಲ್ಲ, ಹೋಗ್ತೀವಿ ನಾವು. ಕೋರ್ಟ್ ಆರ್ಡರ್ ಮಾಡಿದ್ರೆ ಹೋಗ್ತೀವಿ ಪೊಸಿಷನ್. ಲೋನ್ ತಗೊಂಡು ಮನೆ ಕಟ್ಬೇಕಾದ್ರೂ ಅದಕ್ಕೂ 108 ಇದನ್ನ ಕೇಳ್ತಾರೆ. ಈಗ ನಾನು ಒಂದ್ 30,000 ರೂಪಾಯಿ ನಾನು ಲೋನ್ ಕಟ್ಬೇಕು ಅಂದ್ರೆ ನಿನ್ಗೆ ಏನಾದ ಹೆಂಗಿದ್ಯಮ್ಮ? ನಿನ್ನ ಮುಗಿಸ್ತೀನಿ ಅಂತ ಕೇಳ್ತಾನೆ. ಮುಗಿಸ್ಬಿಡ್ಲಿ 72 ವರ್ಷದವಳನ್ನ. ಮನೆ ಇದ್ದಿದ್ದ ಇದು? ಹೌದು ಸರ್, ಒಂದ್ ನಿಮಿಷ ನೀವು ನೋಡ್ಬಿಡಿ. ಯಾಕೆ ಮನೆ ಇಲ್ಲೆಲ್ಲ ಅಕ್ಕಪಕ್ಕದವರೆಲ್ಲ ಹೇಳ್ತಾರೆ ರೀ, ಲಕ್ಷ್ಮಣ ಹೇಳ್ತಾನೆ 10 ಜಮೀನು ಏನಾರು ಹೇಳಿದ್ರೆ ಅವ್ರ ಮನೆ ದೇವರಡೆಗೂ ಹಾಳಾಗುತ್ತೆ. ಆ ಮನೇಲೆಲ್ಲರೂ ಆ ಸೈಟ್ ಅಲ್ಲಿ ಮನೆ ಇರ್ಲಿಲ್ಲ ಅಂದ್ರೆ ದೇವರಡೆಗೂ ಅವ್ರ ಮನೆ ಹಾಳಾಗುತ್ತೆ. ಅಷ್ಟೊಂದೆಲ್ಲ ಸುಲಭವಾಗಿರಕ್ಕಾಗಲ್ಲ. ನೀನೇ ಮೋಸ ಮಾಡಿರೋದು, ಅವಳಲ್ಲ ಕೆಂಪರಾಜಮ್ಮ ಅಲ್ಲ, ನೀನೇ ಮೋಸ, ನೀನೇ ಮೋಸ. ಬೇರೆ ಸೈಡ್ ಹೋಗೋದ್ರಿಂದ ಏನ್ ಸಿಗುತ್ತೆ? ಕೆಂಪರಾಜಮ್ಮ ಅಲ್ಲ, ಅಲ್ಲೇ ಇದೆಯಲ್ಲ, ಬ್ಯಾಕ್ ಸೈಡ್ ಬಿಲ್ಡಿಂಗ್ ಇದೆಯಲ್ಲ, ಇದೆ ಸರ್, ಇಲ್ಲಿ ಇದೆಯಲ್ಲ ಬಿಲ್ಡಿಂಗ್, ಯಾವುದು? ಅದೇನೆ ಹೌದು. ಈಗ ಹೆಂಗ್ ಸರ್ ಇಲ್ಲ ಅಂತ ಹೇಳ್ತಿರಲ್ಲ? ಸರ್, ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ. ನಮ್ಮ ಕಡೆ ಎಲ್ಲ
ಸರ್ ಇದು ಮನೆಗಳು ಈ ಬಿಲ್ಡಿಂಗ್ ಯಾವ್ದು ಸರ್? ಈ ಬಿಲ್ಡಿಂಗು ಕೇಳ್ರಿ ಇಲ್ಲಿ ಇವಾಗ ಅವಲ್ಲ ಶೆಡ್ಗಳು ಈ building ಅದು, ಈ building ಎಲ್ಲ ಅದು. ಅದೇ ಬೇರೆ building. ಬೇರೆ ನೋಡಮ್ಮ ಅಲ್ಲಿ. ಮಾಡ್ತೀನಿ ಬಾ. ನಂದು 5 ಗುಂಟೆ ಐತೆ. ಕೆಂಪರಾಜಮ್ಮನ್ ಕರ್ಕೊಂಡ್ ಜಾಗ ತೋರ್ಸಮ್ಮ. ನಂಬರ್ ಸರ್ವೆ ನಂಬರ್ ಅದು ಡಾಕ್ಯುಮೆಂಟ್ಸ್ ಎಲ್ಲ ನಾವು ಕೊಟ್ಟಿದೀವಿ. ಅವ್ರೇನ ಡಾಕ್ಯುಮೆಂಟ್ಸ್ ತಗೊಂಡು ಇಲ್ಲಿ ಇರ್ಲಿ, ಬರೀ ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೆ ನಾವು ಪೊಲೀಸ್ ಸ್ಟೇಷನ್ ನಾವು ಸರ್ವೆ ಮತ್ತೆ ಇಲ್ಲಿ ಯಾರು ನೋಡದೆ ಇರೋರೆ ಬಂದಿದ್ದೀರಾ ಸಾಕ್ಷಿಗೆ. ಲಕ್ಷ್ಮಣನ್ನ ಏನು ದಾಖಲೆ ಇಲ್ಲ, ಸುಮ್ನೆ ಬಂದು ಲಕ್ಷ್ಮಣನ್ ಕರೀರಿ. ಅನ್ನ ತಿನ್ನೋ ಬಾಯಿನಲ್ಲಿ ಅವ್ನು ಇಲ್ಲ ಅನ್ಬಿಡ್ಲಿ ಲಕ್ಷ್ಮಣ, ಅವ್ರ ಅಪ್ಪ ಇಲ್ಲ ಅನ್ಬಿಡ್ಲಿ ರೀ. ನೀರ್ ಬಿಟ್ಟವ್ರೆ ಡ್ರಮ್ ಇಟ್ಬಿಟ್ಟು ನಮ್ಗೆ ಮನೆ ಕಟ್ಟೋದಿಕ್ಕೆ ಪಾಪ. ನನಗ್ ದುಡ್ಡು ಬಂದಿಲ್ಲ. ನೀನೇ ಕೆಂಪರಾಜಮ್ಮನ್ ಏಜೆಂಟ್ ಬಿಟ್ಟಿದ್ಯೇನೋ, ದುಡ್ಡು ಎತ್ಕೊ ಹೋಗಮ್ಮ ನಾನು ಆಮೇಲೆ ಬರ್ತೀನಿ ಅಂತ. ಏನಲ್ಲ ಹಾ ಏನದು ಏನ್ ಮಾತಾಡ್ತೀಯ? ಅದೇ ಕೆಂಪರಾಜಮ್ಮನ್ ಏಜೆಂಟ್ ಬಿಟ್ಟಿದ್ದೇನೋ, ನೀನ್ ದುಡ್ಡು ಎತ್ಕೊ ಹೋಗು, ನಾನು ಆಮೇಲೆ ಬಂದು ಕುತ್ಕೊಂತೀನಿ ಪುಟ್ಟು ಬಂದು 20 ವರ್ಷ ಆದ್ಮೇಲೆ ಅಂತ. ಈಗ 100 ಜನ ಕರ್ಕೊಂಡ್ಬಂದು ನಾನು ನೋಡಿದ್ಯಾ ಹೊಡೆದಾಕು. ನೀನೇ ಹೊಡ್ಸಿದ್ಯಾ? ನೋಡ್ಲಿಲ್ವಾ ಇವಾಗ ಅವರು ಏನ್ ಹೊಡ್ಸೋದು? ನೀನ್ ಯಾಕೆ ಬಂದೆ ಇವತ್ತು ನನ್ನ ತಳ್ಳಕ್ಕೆ? ಹಾ ತಳ್ಳಿರೋದು ಯಾರು ಅಂತ ಪ್ರೂಫ್ ತೋರಿಸಿದೀವಲ್ಲ. ನಾನು PCR ಹಾಕ್ತೀನಿ ಹೋಗು. ಇವ್ರು ಪೊಲೀಸ್ನವ್ರು ಹಾಕ್ಲಿಲ್ಲ ಅಂದ್ರೆ PCR ಹಾಕ್ತೀನಿ. 72 ವರ್ಷದ ವಯಸ್ಸಿನವಳ ನೀನು ತಳ್ಳಿದ್ಯಾ ಮುಟ್ಟಿದ್ಯಾ ಹೆಂಗ್ಸ್ನ? PCR ಹಾಕ್ತೀನಿ ಹೋಗಲ್ಲಿ ಬಿಡಿಸ್ಕೋ ಹೋಗು. ಹಾ ಪೊಲೀಸ್ನವ್ರನ್ನ ಬುಕ್ ಮಾಡ್ಕೊಂಡಿದ್ಯಾ? ಅವ್ರನ್ನ ಕರ್ಕೊಂಬಂದ್ ನಂಗೆ ಫೋಟೋ ಕೇಸ್ ಹಾಕಿಸ್ತೀನಿ ಅಂತ ಹೇಳ್ತೀಯಾ? ಎಲ್ಲ ಮಾತಾಡಬೇಡ್ರಿ, ಅರ್ಥ ಆಯ್ತಾ? ಹೇಳೋಗು, ಕಂಪ್ಲೇಂಟೇ ಬರ್ದಿದ್ದೀನಿ ನಾನು. ಪೊಲೀಸ್ನವ್ರಿಗೆ ನೀನೇ ಹೇಳಿದ್ದು ಕೇಸ್ ಹಾಕಿಸ್ತೀನಿ ನಿನ್ ಮೇಲೆ. ಸರ್ ಒಂದ್ ವಿಷಯ ಇಲ್ಲ, ಪೊಲೀಸ್ ಆಫೀಸರ್ ಒಬ್ಬ ಬುಕ್ ಆದ್ರೆ ಇನ್ನು ಬೇರೆ ಪೊಲೀಸ್ ಆಫೀಸರ್ ಇರ್ತಾರೆ, ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಪೊಲೀಸ್ ಆಫೀಸರ್ ಬುಕ್ ಮಾಡ್ಕೊಂಡಿದ್ದೀನಿ. ಪೊಲೀಸ್ ಆಫೀಸರ್ ಒಬ್ಬ ಬುಕ್ ಆದ್ರೆ ಅವರಿಂದ ಇನ್ನೊಳ್ಳೆ ಒಳ್ಳೆ ಪೊಲೀಸ್ ಆಫೀಸರ್ ಇರ್ತಾರೆ. ಆಯ್ತಾ? ಇದ್ದಾರೆ. ಫೋನ್ ಮಾಡಿದ್ದೀನಿ ನಾನು, 4 ದಿನನೂ ಮಾಡಿದ್ದೀನಿ. 112ಕ್ಕೆ 4 ದಿನ 112ಕ್ಕೆ ಮಾಡಿದ್ದೀನಿ. ಅವರು ರೆಕಾರ್ಡ್ ಮಾಡ್ಕೊಂಡು ಹೋಗವ್ರೆ. ನಾನು ಅವ್ರಿಗೂ ಹೇಳಿದೆ, ನಾನು ಹೆಂಗೆ ಆಚೆ ಬರಲಿ ಕಾಂಪೌಂಡಿಂದ ಆಚೆ ಕರ್ಕೊಳ್ರಿ, ನೀವೇ ಕೋರ್ಟಿಂದ ಆರ್ಡರ್ ಮಾಡಿಸಿ. ಇದರಲ್ಲಿ ನೀವು ಕೋರ್ಟಿಗೆ ಮಾಡ್ಕೊತೀವಿ. ನಮ್ಗೇನು ಯಾರ್ದು ದೌರ್ಜನ್ಯ ಬೇಕಾಗಿಲ್ಲ. ಅವ್ರ ಪೇಪರ್ ಏನಾದರೂ ಮಾಡ್ಕೊಟ್ಟಿದ್ರು ಖಂಡಿತ ನಾವು ಹೋಗಲ್ಲ. ನಮ್ದೇನಾದರೂ ಇದ್ರೆ ನಾವು ಕೋರ್ಟಾಗ ಹೋರಾಟ ಮಾಡಿ ಬಿಡಿಸ್ಕೊತೀವಿ. ಅವ್ರದ್ದು ಇದ್ರೆ ಅಷ್ಟೇ ಬಿಡಿ ಸರ್. ಬಟ್ ನಾವು ಇವಾಗ ಅದಕ್ಕೆ ನಾನು ದಾಖಲೆ ಇರೋದಕ್ಕೆ ಗೌರ್ಮೆಂಟ್ ಸರ್ವೆಗೆ ಹಾಕಿದ್ದೀನಿ. ಬರಲಿ ಅವತ್ತೆಲ್ಲ ಎಲ್ಲರಿಗೂ ನೋಟಿಸು ಕೊಡ್ತೀವಿ. ಅವ್ರದ್ದು ಏನೋ ಒಂದು ಅಡಿ ಇದ್ರೆ ನಮ್ಗೆ ಬೇಡ, ಇಲ್ಲ ಏನಾದರೂ ಇದ್ರೂ ಹೇಳ್ತೀನಿ. ಏನಾದರೂ ನಾವೇನೋ ಬರ್ಕೊಟ್ಟಿದ್ದೀವಿ ಅಂದರೆ ಯಾರಿಗಾದ್ರೂ ನಮ್ಮ ಜಮೀನಲ್ಲಿ ಒಂದು ಅಡಿ ತಿರ್ಗಿ ಅವತ್ತು ಕಾಲಿಕ್ಕಿದ್ರೆ ನನ್ನ ಬೇರೆ ಹೆಸರಿಕ್ರಿ ಬರ್ರಿ ಅವತ್ತು ನೀವು ಎಲ್ಲರಿಗೂ ನಾನೇ ಫೋನ್ ಮಾಡ್ತೀನಿ. ಇದಕ್ಕಿಂತ ಆಯಿತು ಅಜ್ಜಿ ಹಾಗೆ ಮಾಡಿ ಕೋರ್ಟಲ್ಲಿ ಇದು ಮಾಡ್ಕೊಳ್ಳಿ ನೀವೆಲ್ಲ. 659 ಕೇಸ್ ನಂಬರು ಹಾಕಿದ್ದೀನಿ ನಾನು ಆಗಲೇ. ಆಲ್ರೆಡಿ 10 ದಿನ ಆಯಿತು. ನೋಟಿಸ್ 20ನೇ ತಾರೀಕು ಕೇಸ್ ಇದೆ, ಹೋಗಪ್ಪ ಅಂತ ಅವ್ರಿಗೆ ಹೇಳಿದೆ. ಹೋಗಿ ಕೋರ್ಟಲ್ಲಿ ನೋಡ್ಕೊ. ಕೋರ್ಟಲ್ ನಂಬರ್ 8 ಗ್ರಾಮಾಂತರ ಕೋರ್ಟು, ಕೋರ್ಟಲ್ ನಂಬರು ಕೇಸ್ ಹಾಕ್ಬಿಟ್ಟಿದ್ದೀನಿ. ಕೇಸ್ ಹಾಕಿ ಇವ್ರ ಮೇಲೇನೆ ನೋಟಿಸ್ ಬಂದ್ರೆ ನಾವು ಅಟೆಂಡ್ ನೋಟಿಸ್ ಬಂದಿಲ್ವಲ್ಲ? ಯಾವುದು ನೋಟಿಸ್ ಬರ್ಬೇಕಲ್ಲ? ಕೇಸ್ ಚೆಕ್ ಮಾಡು. ನೀನ್ ಇಷ್ಟು ಮಾತಾಡೋ ಬದಲು ಕೋರ್ಟ್ ಚೆಕ್ ಮಾಡು. ಯಾರೇ ಆದ್ರೂ ಒಬ್ಬ ಮನುಷ್ಯನಿಗೆ ನೋಟಿಸ್ ಬಂದ್ರೆ ಕೋರ್ಟ್ ಬರ್ತಾರೆ. ಬರುತ್ತೆ ನೋಟಿಸ್. ಹಂಗಾರೆ ಕೋರ್ಟ್ ನೋಟಿಸ್ ಬಂದ್ಮೇಲೆ ಬನ್ರಿ. ಆಯ್ತಾ? ಕೇಸ್ ಹಾಕ್ಬಿಟ್ಟಿದ್ದೀನಿ. ಬನ್ನಿ ಸರ್, ಒಂದು ಸಲ ಹೋಗಿ ತಗೊಳ್ಳೋಣ.